ಒಂದಷ್ಟು ಹಿಂದಿಯ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಹಿಂದಿ ಕಲಿಯೋದ್ರಿಂದ ನಿಮಗೆ ನಾವು ಬೋನಸ್ ಕೊಡ್ತೀವಿ, ಹಿಂದಿ ಕಲಿಯೋದ್ರಿಂದ ನಿಮಗೆ ಇಂಕ್ರಿಮೆಂಟ್ಗಳು ಕೊಡ್ತೀವಿ, ಹಿಂದಿ ನೀವು ಮಾತಾಡಿದ್ರೆ, ಹಿಂದಿ ಒಂದು ಪರೀಕ್ಷೆಯನ್ನ ನೀವು ಬರೆದ್ರೆ ನಿಮಗೆ ಚಿನ್ನದ ಪದಕಗಳನ್ನ ಕೊಡ್ತೀವಿ ಅಂತ ಹೇಳಿ ನಮ್ಮ ಕರ್ನಾಟಕದ ಕೇಂದ್ರ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳ ಮೇಲೆ ಈ ತರದ ಹುನ್ನಾರ ಒತ್ತಡವನ್ನ ಹಾಕುವ ಕೆಲಸ ಆ ಸಮಿತಿ ಮಾಡ್ತಾ ಇರುತ್ತೆ. ಇದು ನಮ್ಮ ಗಮನಕ್ಕೆ ನೋಡಿ. ಪೊಲೀಸ್ ಇಲಾಖೆಗೆ ಇದು ಮಾಹಿತಿ ಇಲ್ಲ, ಕರ್ನಾಟಕ ಪೊಲೀಸ್ ಇಂಟೆಲಿಜೆನ್ಸ್ಗೆ ಮಾಹಿತಿ ಇಲ್ಲ, ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಇದು ಮಾಹಿತಿ ಸಿಗುತ್ತೆ. ಯಾರು ಕೊಟ್ಟಿದ್ದು ಮಾಹಿತಿ? ಕೇಂದ್ರ ಸರ್ಕಾರದ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಕನ್ನಡದ ಕಾಳಜಿ, ಕಳಕಳಿ, ಅಭಿಮಾನ ಇರುವಂತ ನಮ್ಮ ಅಧಿಕಾರಿಗಳು ನಮ್ಮ ಮೇಲೆ ಒತ್ತಡ ತರ್ತಾರೆ. ಗೌಡ್ರೆ, ನಮ್ಮ ಮೇಲೆ ಈ ತರ ಬಲವಂತವಾದ ಹಿಂದಿ ಹೇರಿಕೆಯನ್ನ ಮಾಡಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರದ ಈ ರಾಜ್ಯ ಭಾಷಾ ಸಮಿತಿ, ಇಂಥದೊಂದು ಹುನ್ನಾರವನ್ನ ಮಾಡ್ತಾ ಇದೆ, ದಯವಿಟ್ಟು ನೀವು ಪ್ರತಿಭಟಿಸಿ ಅಂತ ಹೇಳಿ ನಮ್ಮ ಕೇಂದ್ರ ಕಚೇರಿಯ ಫೋನ್ ಮಾಡ್ತಾರೆ. ಇದನ್ನ ಗೊತ್ತಾದ ಮೇಲೆ ನಮ್ಮ ಕಾರ್ಯಕರ್ತರು, ನೂರಾರು ಕಾರ್ಯಕರ್ತರು ತಾಜ್ ವೆಸ್ಟ್ ಇಂಡೀಸ್ ಹೋಟೆಲ್ಗೆ ಹೋಗ್ತಾರೆ. ಆ ಸಮಯಕ್ಕೆ ಹೋದಾಗ ಅಲ್ಲಿ ಸಂಸದರು ಮತ್ತೆ ಎಲ್ಲ ಅಧಿಕಾರಿಗಳು ಸಭೆ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಘೋಷಣೆ ಕೂಗ್ತಾರೆ, ಹಿಂದಿ ಹೇರಿಕೆ ಮಾಡಬೇಡಿ, ಹಿಂದಿ ದಬ್ಬಾಳಿಕೆಯನ್ನು ನಾವು ಸಹಿಸಲ್ಲ, ನಮ್ಮ ಕನ್ನಡದ ಭಾಷೆ ಮೇಲೆ ಬಲವಂತವಾದ ಹಿಂದಿ ಹೇರಿಕೆ ಯಾಕೆ? ಭಾರತದ ಒಕ್ಕೂಟ ಭಾಷೆ ರಾಜ್ಯಗಳ ಒಕ್ಕೂಟವೇ ಹೊರತು ಹಿಂದಿ ಭಾರತ ಅಲ್ಲ, ಹಿಂದಿ ರಾಷ್ಟ್ರ ಅಲ್ಲ, ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಇಂಥದ ಯಾಕೆ ನಮ್ಮ ಮೇಲೆ ಹೇರಿಕೆ ಮಾಡ್ತೀರಿ ಅಂತ ಘೋಷಣೆ ಕೂಗ್ತಾರೆ. ಅಲ್ಲಿದ್ದಂತ ಹಿಂದಿ ಬ್ಯಾನರ್ನ ಕಿತ್ತಾಕ್ತಾರೆ. ಇಷ್ಟೇ ಕರವೇ ಕಾರ್ಯಕರ್ತರು ಮಾಡಿದ್ದು. ಅಷ್ಟೊತ್ತಿಗೆ ಪೊಲೀಸ್ ಇಲಾಖೆ ಪೊಲೀಸ್ನವರಿಗೆ ಮಾಹಿತಿ ಕೊಡುತ್ತೆ, ಗೊತ್ತಾಗುತ್ತೆ, ಬರ್ತಾರೆ, ಆ ಕಾರ್ಯಕರ್ತನ ಬಂಧಿಸಿ ಹೈಗ್ರೌಂಡ್ ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಒಂದು ದೊಡ್ಡ ಹುನ್ನಾರ ನಡೆಯುತ್ತೆ. ಸರ್ಕಾರಿ ಅಧಿಕಾರಿಗಳ ಅವರ ಏನು ಮಾಡುವ ಕೆಲಸಕ್ಕೆ ಅಡ್ಡಿ ಮಾಡಿದ್ರು ಅಂತ ಹೇಳಿ, ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತಲೋ, ಅಲ್ಲಿದ್ದಂತ ವಸ್ತುಗಳನ್ನ ಪುಡಿ ಮಾಡಿದ್ರು ಅಂತ ಹೇಳುವಂಥದ್ದು, ಈ ತರದ ಎಲ್ಲ ಹೇಳಿ ಅವ್ರಿಗೆ ಇಲ್ಲು ಸಲ್ಲದ್ದು ಕೇಸುಗಳನ್ನ ದಾಖಲೆ ಮಾಡ್ತಾರೆ. ಅವ್ರ ಉದ್ದೇಶ ಏನು ಅಂದ್ರೆ, ಕನಿಷ್ಠ ಒಂದಷ್ಟು ದಿವಸ ಇವ್ರನ್ನ ಜೈಲಿಗೆ ಕಳಿಸಿರೆ ನಾಳೆ ಹಿಂದಿ ಹೇರಿಕೆಯ ವಿರುದ್ಧ ಇವರು ಮಾತಾಡಬಾರದು, ಹೋರಾಟ ಮಾಡಬಾರದು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಇಲ್ಲು ಸಲ್ಲದ ಕೇಸ್ ಹಾಕಿ ರಾತ್ರಿ 11 ಗಂಟೆಗೆ ಮ್ಯಾಜಿಸ್ಟ್ರೇಟ್ ಮನೆಗೆ ಅವ್ರನ್ನ ತಗೊಂಡೋಗಿ ನಿಲ್ಲಿಸಿ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಕೊನೆಗೆ ಜೈಸಿಗೆ ಕರ್ಕೊಂಡೋಗಿ ಬಿಡ್ತಾರೆ. ಅದರಲ್ಲಿ 41 ಜನ ಕರವೇ ಕಾರ್ಯಕರ್ತರಲ್ಲಿ ಸುಮಾರು 13 ಜನ ಹೆಣ್ಣು ಮಕ್ಕಳಿದ್ದಾರೆ. 13 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಒಂದು ಹೆಣ್ಣು ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗಿ ಅಲ್ಲಿ ಪ್ರತಿಭಟನೆಗೆ ಭಾಗಿಯಾಗಿರ್ತಾಳೆ. ಅವಳಿಗೆ 3 ವರ್ಷದ ಒಂದು ಮಗು ಇರುತ್ತೆ. ಅವಳು ತುಂಬಾ ಕೇಳ್ಕೊತಾಳೆ ಪೊಲೀಸ್ನವ್ರನ್ನ, ನನಗೆ ತೊಂದರೆ ಮಾಡಬೇಡಿ, ನನಗೆ ಗೊತ್ತಿರಲಿಲ್ಲ ಈ ತರ ಒಂದು ಹೋರಾಟ ಇದೆ ಅಂತ ಬಂದೆ, ನನಗೆ ಕನ್ನಡದ ಮೇಲೆ ಅಭಿಮಾನಕ್ಕೋಸ್ಕರ ಅಂದ್ರೆ ಯಾವ್ದನ್ನೂ ಕೇಳದಲೆ ಅವಳ ಮೇಲೂ ಕೇಸ್ ದಾಖಲೆ ಮಾಡಿ ಎಲ್ಲರನ್ನು ಜೈಲಿಗೆ ಕಳಿಸ್ತಾರೆ. ಇಂಥ ಪರಿಸ್ಥಿತಿಯನ್ನ, ವ್ಯವಸ್ಥೆಯನ್ನ ಯಾವ ಸರ್ಕಾರ ಹಿಂದಿಯ ಬಲವಂತವಾದ ಹೇರಿಕೆ ನಾವು ಸಹಿಸೋದಿಲ್ಲ ಅಂತ ಹೇಳಬೇಕಾದಂತ ಕರ್ನಾಟಕ ಸರ್ಕಾರದ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ವಿಧಾನಸಭೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಕನ್ನಡದ ಪ್ರೀತಿ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ವ್ಯಾಕರಣ ಪಾಠ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಸ್ವಾಮಿ ಕನ್ನಡ ಉಳಿಲಿಲ್ಲ ಅಂದ್ರೆ, ಕನ್ನಡದ ಮೇಲೆ ಹಿಂದಿಯ ದಬ್ಬಾಳಿಕೆ ಆಗೋದಾದ್ರೆ, ಹಿಂದಿಯ ಏರಿಕೆ ಆಗೋದಾದ್ರೆ ನಾಳೆ ನೀವು ಯಾವ ಕನ್ನಡದ ವ್ಯಾಕರಣ ಪಾಠ ಮಾಡ್ತೀರಿ? ಯಾರಿಗೆ ಮಾಡ್ತೀರಿ?
ನಿಮ್ಮ ಮಂತ್ರಿಗಳಿಗೆ ಕನ್ನಡದ ಗಂಧಗಾಳಿಯೇ ಗೊತ್ತಿಲ್ಲ. ನಾಡು ನುಡಿ ನೆಲ ಜಲ ಭಾಷೆ ನಮ್ಮ ನಾಡಿನ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಯಾವುದು ನಮ್ಮ ಸಂಬಂಧ ಇಲ್ಲದ ಹಿಂದಿಯನ್ನ ಬಲವಂತವಾಗಿ ಏರಿಕೆ ಮಾಡ್ತಾರೆ. ಅದನ್ನ ನಾವು ಸಹಿಸಬಾರ್ದು, ಅದನ್ನು ಖಂಡಿಸ್ಬೇಕು ಅನ್ನೋದೇ ಗೊತ್ತಿಲ್ಲ. ಅಂಥವರೆಲ್ಲ ಸೇರ್ಕೊಂಡು ನೀವೆಲ್ಲರೂ ಕನ್ನಡ ಹೋರಾಟ ಮಾಡುವಂತ ಹೋರಾಟಗಾರನ ಪದೇ ಪದೇ ಏನು ಹೋರಾಟ ಮಾಡಲಿ ಅವ್ರ ಮೇಲೆ ಮೊಕದ್ದಮೆ ಹಾಕೋದು, ಕೇಸ್ ಹಾಕೋದು, ಕಳಿಸೋದು. ಇವತ್ತು ನಾಮಫಲಕದಲ್ಲಿ 60% ಕನ್ನಡ ಬರಬೇಕು ಅಂತ ಹೇಳಿ ಡಿಸೆಂಬರ್ 27ನೇ ತಾರೀಕು ನಾನು ಬಾರಿ ದೊಡ್ಡ ಹೋರಾಟ ಮಾಡಿದೆ. ಇವತ್ತು ಎಲ್ಲಿ ನೋಡಿದ್ರು 60% ಕನ್ನಡ ನಾಮಫಲಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ನೀವು ಮಾಡಿದ್ದಲ್ಲ, ನಮ್ಮ ಹೋರಾಟದಿಂದ ಅವತ್ತು ನೀವು ಎಚ್ಚೆತ್ಕೊಂಡ್ರಿ. ನಾಳೆ ಹಿಂದಿ ಏರಿಕೆಯನ್ನ ನಿಮಗೆ ಗೊತ್ತಾಗೋದು ಯಾವಾಗ? ನಮ್ಮಂತವ್ರು ಹೋರಾಟ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಆಗ ಎಚ್ಚೆತ್ಕೋತೀರಿ. ಇದು ಹೋರಾಟ ಮಾಡೋರ್ನ ನೀವು ಈ ತರ ಹೋರಾಟಗಾರನ್ನ, ಕನ್ನಡ ಹೋರಾಟಗಾರನ್ನ ಕೇಸ್ ಹಾಕಿ ಮುಕದ್ದಮೆಗಳು ನೋಡಿ ಜೈಲಿಗೆ ಕಳಿಸಿರೆ ನಾಳೆ ಕನ್ನಡ ಅಂತ ಹೇಳಿ ಯಾರು ಬೀದಿಗೆ ಬರ್ತಾರೆ? ಯಾರು ನಾಳೆ ಕನ್ನಡದ ನಾಡು ನುಡಿಯ ರಕ್ಷಣೆಗಾಗಿ ಬೀದಿಗೆ ಬರ್ತಾರೆ? ಅವ್ರ ಮೇಲೆಲ್ಲ ಇಲ್ಲೂ ಸಲ್ಲದ ಕೇಸ್ಗಳು ಹಾಕಿ ನೀವು ಜೈಲಿಗೆ ಕಳಿಸಿರಿ, ಏನ್ ಮಾಡ್ಬೇಕು? ಅದಕ್ಕೋಸ್ಕರ ನಾವು ನಮ್ಮ ಕಾರ್ಯಕರ್ತರಿಗೆ ಜೈಲು ಕೇಸು ಏನು ವಸ್ತೇನ ಅಲ್ಲ ಬಿಡಿ. 26 ವರ್ಷದಲ್ಲಿ ಎಷ್ಟು ಸಲ ಜೈಲಿಗೆ ಹೋಗಿದೀವೋ ನಮ್ಗೆ ಲೆಕ್ಕ ಇಲ್ಲ. ನೀವು ಎಷ್ಟು ಕೇಸ್ ಹಾಕಿದೀರೋ ನಮ್ಗೆ ಲೆಕ್ಕ ಇಲ್ಲ. ನಮ್ಗೊಂದಷ್ಟು ಜನ ವಕೀಲರು ಇದ್ದಾರೆ, ಅವರು ಎಲ್ಲ ಕೇಸ್ಗಳನ್ನ ನೋಡ್ಕೋತಾರೆ. ನೀವು ಇನ್ನೊಂದು 10 ಕೇಸ್ ಹಾಕಿರೆ ಅದು ಅದ್ರೊಳಗೆ ಸೇರ್ಕೊಳ್ಳುತ್ತೆ ಅಷ್ಟೇ. ಅವ್ರು ನೋಡ್ಕೋತಾರೆ, ಚಿಂತೆ ಇಲ್ಲ. ನಮ್ಗೇನ್ ಜೈಲು ಕೇಸು ಏನ್ ನಾವು ಬೆದರಿದವ್ರಲ್ಲ. ನಾನು 16 ದಿವಸ ತಗೊಂಡೋಗಿ ಇಟ್ರಿ ಜೈಲಲ್ಲಿ, 16 ಕೇಸ್ ಹಾಕಿದ್ರಿ ನನ್ನ ಮೇಲೆ. ನಾನೇನು ಹೆದರ್ಕೊಂಡು ಮನೆ ಸೇರ್ಕೊಂಡ?